ನಮಸ್ಕಾರ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ 64ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸಂಭ್ರಮದಲ್ಲಿರುವಾಗ, ಸಂತೋಷದಲ್ಲಿರುವಾಗ ಒಂದು ಗಂಭೀರವಾದ ಪ್ರಶ್ನೆಯನ್ನು ಎತ್ಕೊಂಡು ನಾನು ಯುವತಿಯರೊಂದಿಗೆ ಕೂತ್ಕೊಂಡಿದ್ದೀನಿ. ಆ ಪ್ರಶ್ನೆ ಏನಂದರೆ, ಈ ಸ್ವತಂತ್ರ ಭಾರತದಲ್ಲಿ ನಿಜಕ್ಕೂ ನಾವು ಎಷ್ಟರ ಮಟ್ಟಿಗೆ ಸ್ವತಂತ್ರ ಅನ್ನೋದು. ಸೊ ಈ ಕಾರ್ಯಕ್ರಮದ ಹೆಸರು ಸ್ವತಂತ್ರ ಭಾರತೀಯ. ಸ್ವತಂತ್ರ ಭಾರತೀಯ ಈ ಕಾರ್ಯಕ್ರಮದಲ್ಲಿ ನಿಜಕ್ಕೂ ನಮಗೆ ಎಷ್ಟು ಸ್ವಾತಂತ್ರ್ಯ ಇದೆ, ನಾವೆಷ್ಟು ಸ್ವತಂತ್ರ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ 6 ಜನ ಇದ್ದಾರೆ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತೀನಿ ವಿದ್ಯಾ ಮೈಸೂರಿಗೆ ಅವರನ್ನ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ನಮ್ಮ ಜೊತೆಗಿದ್ದಾರೆ ಅನ್ಯೋನ್ಯ, ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ನಮ್ಮ ಜೊತೆಗಿದ್ದಾರೆ ಅಕ್ಷತಾ, ಸ್ವಾಗತ ನಿಮಗೂ ಕೂಡ. ನಮಸ್ಕಾರ. ಇನ್ನು ಈ ಕಡೆ ಅನಿಲ್ ಭಾರದ್ವಾಜ್ ಇದ್ದಾರೆ, ನಿಮಗೂ ಕೂಡ ಸ್ವಾಗತ ಈ ಕಡೆ. ನಮಸ್ಕಾರ. ಇನ್ನು ಆದರ್ಶ್ ನಮ್ಮೊಂದಿಗಿದ್ದಾರೆ, ನಿಮಗೂ ಕೂಡ ಸ್ವಾಗತ. ಇನ್ನು ಅಮೋಘ್ ಇದ್ದಾರೆ, ನಿಮಗೂ ಕೂಡ ಸ್ವಾಗತ ಅಮೋಘ್. ಈ ಪ್ರಶ್ನೆ ನಿಮ್ಮನ್ನು ಕಾಡಿತ್ತಾ? ಸ್ವಾತಂತ್ರ್ಯ ಅಥವಾ ನಾವು ಸ್ವತಂತ್ರರು ಅಂದ್ಕೊಂಡಾಗ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ್ಕೊಂಡಾಗ ನಿಜಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲಪ್ಪ ಅಂತ ಅನಿಸುತ್ತಾ ನಿಮ್ಗೆ ಯಾರಿಗಾದರೂ? ಪ್ರಶ್ನೆ ಯಾವುದೋ ಸಂದರ್ಭದಲ್ಲಿ ಕಾಡಿತ್ತಾ ಹೇಳಿ. ಅನಿಸಿತ್ತು. ಸ್ವಾತಂತ್ರ್ಯ ಅಂದರೆ ಸ್ವತಂತ್ರವಾಗಿ ಇರೋದು ಅಂತ ಒಂದರ್ಥ ಆದರೆ, ಇವಾಗ ಹೆಚ್ಚು ಕಡಿಮೆ ನೋಡಿದರೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯನೇ ಇಲ್ಲ ಅನ್ಕೋಬೋದು. ಸ್ವತಂತ್ರ ಸಿಕ್ಕು 64 ವರ್ಷಗಳಾದರೂ ಇವತ್ತು ಹಳ್ಳಿ ಸೈಡಲ್ಲಿ ಮಹಿಳೆನ ನೋಡಿದರೆ, ಇವಾಗ ನಾನು ಧಾರವಾಡ ಸೈಡಲ್ಲಿ ಹುಡುಗಿ, ನಾನು ನನ್ನ ಊರಿಗೆ ಮೊನ್ನೆ ಹೋದಾಗ ನನ್ನ ಎಷ್ಟೊಂದು ಸ್ನೇಹಿತೆಯರು ಕ್ಲಾಸಲ್ಲಿ ಇರೋದು 30 ಜನ ಹುಡುಗಿಯರು, ಅದರಲ್ಲಿ ಇವಾಗ ಕೇವಲ 10 ಜನ ಮಾತ್ರ ವಿದ್ಯಾಭ್ಯಾಸದಲ್ಲಿದ್ದಾರೆ. ಮಿಕ್ಕಿರೋ 20 ಜನ ಹುಡುಗಿಯರು ಮದುವೆ ಆಗಿದೆ. ಅಂದರೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ ಅಂತಲೇ ಅರ್ಥ. ಅವ್ರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಏನೇ ಇರ್ಬೋದು, ಹುಡುಗಿರಿಗೆ ಮದುವೆ ಆಗಿದೆ, ಅವರು ಇಚ್ಛೆ ಪ್ರಕಾರ, ಅವರ ಸ್ವತಂತ್ರದ ಪ್ರಕಾರ ಓದಲಿಕ್ಕೆ ಅವ್ರಿಗೆ ಸಹಾಯ ಆಗಿಲ್ಲ. ಸೊ ಹಳ್ಳಿಗಳಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂದರೆ, ಹೆಣ್ಮಕ್ಳಿಗೆ ಇನ್ನೂವರೆಗೂ ಸ್ವಾತಂತ್ರ್ಯ ಇಲ್ಲ ಅನ್ನೋದು ತಾವೇನು ಹೇಳ್ತೀರಿ ಈ ಬಗ್ಗೆ? ಇವ್ರು ಹೇಳಿದ್ದು, ಇವರು ಅದು ತುಂಬ ಚೆನ್ನಾಗಿದೆ, ಆದರೆ ಅದು ಸ್ವಲ್ಪ ಸೀಮಿತ ಆಯಿತು. ಅಂದರೆ ಅವ್ರು ಹೇಳಿದ್ದು ಮಹಿಳೆಯರ ಬಗ್ಗೆ, ವಿದ್ಯಾರ್ಥಿನಿಯರ ಬಗ್ಗೆ, ಅದು ತುಂಬ ಕರೆಕ್ಟ್ ಕೂಡ. ಸೊ ತಾವೇನು ಹೇಳ್ತೀರಿ? ಯುವಕರನ್ನ ನೋಡಿದ್ರೆ ಹಲವಾರು ಸಂದರ್ಭಗಳು ಅವರನ್ನ ಕಾಡುತ್ತೆ. ಈಗ ಯಾವುದೋ ಒಂದು ಒಬ್ಬನಿಗೆ ಕೆಲಸ ಮಾಡಬೇಕು ಅಂದಾಗ ಮನೆಯವರ ಅಡೆತಡೆ ಆಗ್ಬಹುದು, ಅಥವಾ ಸ್ನೇಹಿತರ ಅಡೆತಡೆ ಆಗ್ಬಹುದು, ಅಥವಾ ಈ ಲೆಕ್ಚರರ್ಸ್ ಅಡೆತಡೆ ಆಗ್ಬಹುದು. ಏನು ಮಾಡ್ಬೇಕಂದಾಗ ಅದೇ ಈಗ ಅವ್ರಿಗೆ ಸಂದರ್ಭದ ಮೂಲಕ ಹೋಗುತ್ತೆ. ಹೇಗೆ ಅಂತಂದ್ರೆ, ಈಗ ಏನೋ ನಾನು ಎಕ್ಸ್ಟ್ರಾ ಓದ್ಬೇಕು ಅಂದ್ಕೊಳ್ತೀನಿ, ಆಗ ಮನೆಯವ್ರು ಹೇಳ್ಬೋದು, ಬೇಡ ಓದ್ಬೇಡ, ಈ ಕೆಲ್ಸಕ್ಕೆ ಬಾ, ನೀನ್ ನನ್ನ ಫೀಲ್ಡಿಗೆ ಬಾ ಅಂತ ಹೇಳ್ಬೋದು. ಅಥವಾ ಕರಿಯರ್ ಚೂಸ್ ಮಾಡ್ಕೊಳ್ಳೋ ಟೈಮಲ್ಲಿ, ಈಗ ಕರಿಯರ್ ಚೂಸ್ ಮಾಡ್ಕೊಳ್ಳೋ ಟೈಮಲ್ಲಿ ಸುಮಾರಷ್ಟು ಗೊಂದಲಗಳಾಗ್ತವೆ. ಅದು ಪೇರೆಂಟ್ಸ್ ತಲೆಯಲ್ಲಿ ಇರಬಹುದು, ಇವ್ನು ಚೂಸ್ ಮಾಡ್ಕೊಳ್ತಾ ಇರೋ ಕರಿಯರ್ ಸರಿಯಾಗಿದೆಯಾ, ಇವನಿಗೆ ಅದು ಇಂಟ್ರೆಸ್ಟ್ ಇದೆಯಾ ಅನ್ನೋದು ಇರಬಹುದು. ಆದ್ರೂ ಏನೇ ಕೂಡ ಮಕ್ಕಳದೊಂದು ಏನು ಇಂಟ್ರೆಸ್ಟ್ ಇದೆ ಅನ್ನೋದು ನೋಡ್ಬೇಕು. ಈಗ ಸಾಮಾನ್ಯವಾಗಿ, ಯಾಕಂದ್ರೆ ಎಷ್ಟೋ ಜನ ಅದನ್ನ ಆಸೆಯಿಂದ ಇಟ್ಕೊಂಡು ಡ್ರೀಮ್ಸ್ ಅಂತ ಅನ್ಕೊಂಡ್ ಬಂದಿರ್ತಾರೆ. ಸೊ ಸಾಮಾನ್ಯವಾಗಿ ಅವ್ರದ್ದು ಇಂಟ್ರೆಸ್ಟ್ ನೋಡಬೇಕು, ಏನಿದೆ ಅಂತ ತಿದ್ದಬೇಕು. ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ. ಕರಿಯರ್ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಮಟ್ಟಿಗೆ ನಾವು ಸ್ವಾತಂತ್ರ್ಯಹೀನರು ಅಂತ ನೀವು ಹೇಳ್ತಾ ಇದ್ರ? ತುಂಬಾ ಕಡಿಮೆ, ಎಲ್ಲ ವಿಷಯದಲ್ಲೂ ಆಗೋದು. ಬಟ್ ಕರಿಯರ್ ವಿಚಾರದಲ್ಲಿ ತುಂಬಾ ಹೆಚ್ಚಾಗುತ್ತೆ. ಇಂಟರ್ಫರೆನ್ಸ್ ಕೆಲವೊಂದ್ಸಲ ನಿಮಗೆ ನಿಮ್ಮ ತಡಿಬಹುದು. ಅವ್ರು ಬಹುಶಃ ನಿಮ್ಗೆ ಒಳ್ಳೇದಕ್ಕೆ ಮಾಡ್ಬೋದು, ಆದರೆ ಅದರಿಂದ ನಿಮ್ಗೆ ಕೆಟ್ಟದಾಗ್ಬೋದು. ಆ ಥರ ಸಾಧ್ಯತೆಗಳಿದೆ. ಎಸ್. ಮತ್ತೆ ನೀವು ಹೇಳಿ ಅನ್ಯೂನ್ಯ. ನನ್ನ ಸ್ನೇಹಿತ ಹೇಳಿದಾಗೆ, ಮದುವೆ ವಿಷಯದಲ್ಲಿ ಹೌದು, ಅದು ನಿಜ. ಹೆಣ್ಣು ಮಕ್ಕಳಿಗೆ ತುಂಬ ಸ್ವಾತಂತ್ರ್ಯ ಕಡಿಮೆ ಆಗಿದೆ. ಕರಿಯರ್ ವಿಷಯದಲ್ಲೂ ತಗೊಂಡಾಗ ಹೌದು. ಈಗ ಒಂದು ಹುಡುಗಿ ಬೇರೆ ಒಂದು ಜಾತಿಯ ಒಂದು ಪುರುಷನ್ನ ಇಷ್ಟಪಟ್ಲು ಅಂದರೆ, ಮೊದಲನೇದಾಗಿ ಬರೋ ಪ್ರಶ್ನೆ ಹಿಂದೂನ, ಅದರಲ್ಲಿ ಯಾವ ಜಾತಿ, ಆಸ್ತಿ ಮನೆ ಎಲ್ಲ ಇದೆಯಾ, ಇಲ್ಲ ಅಂದರೆ ಬೇಡ, ನೀನು ಮುಂದೆ ಚೆನ್ನಾಗಿರಲ್ಲ. ಹುಡುಗಿಗೆ ಗೊತ್ತಿರುತ್ತೆ ಆ ಹುಡುಗನ ಜೊತೆ ಇದ್ದರೆ ಚೆನ್ನಾಗಿರ್ತೀನಾ ಇಲ್ವಾ ಅನ್ನೋದು. ಎಲ್ಲ ಪರಿಸ್ಥಿತಿನಲ್ಲೂ ಅಲ್ಲ ಸರಿ, ಆದರೆ ಕೆಲವೊಂದು ಪರಿಸ್ಥಿತಿನಲ್ಲಿ ಆ ಸ್ವತಂತ್ರತೆ ಬೇಕಾಗುತ್ತೆ. ಯಾಕೆಂದರೆ ಮುಂದೆ ಬದುಕಿ ಬಾಳೋರು ಆ ಯುವಕರು, ಆ ಜೋಡಿ, ಮುಂದೆ ಅವ್ರಿಗೆ ಏನೇ ಕಷ್ಟ ಆದರೂ ಅವ್ರದನ್ನು ಮಾತ್ರ ನಿಭಾಯಿಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಎಸ್. ಸೊ ನಾನು ಒಂದು ತುಂಬ ಗಂಭೀರವಾದ ವಿಚಾರಕ್ಕೆ ಹೋದ, ಅದಕ್ಕಿಂತ ಮುಂಚೆ ನನಗೆ ಏನು ಅನಿಸುತ್ತೆ ಅಂದರೆ, ತುಂಬ ಸಿಂಪಲ್ ಆಗಿ ಈಗ ಮಹಿಳೆಯರು ಮತ್ತು ಪುರುಷರ ಬಗ್ಗೆ ಬಂದಾಗ, ಹುಡುಗ 11 ಗಂಟೆ ಬಂದರೂ ನಡೆಯುತ್ತೆ, ಹುಡುಗಿ ಮಾತ್ರ 8 ಗಂಟೆಗೆ ಬರಬೇಕು. ಅಲ್ಲೇ ಸ್ವಾತಂತ್ರ್ಯ ಕರ್ ಬಾಗ್ಬಿಡುತ್ತೆ. 3 ಗಂಟೆಯ ಸ್ವಾತಂತ್ರ್ಯ ನಿಮ್ಮನ್ನು ಕಿತ್ಕೋತಾ ಇದ್ದಾರೆ. ನೀವು 11 ಗಂಟೆ ಬಂದರೆ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಮನೋಭಾವ ಇರುತ್ತೆ. ಅದು ಸರಿಯೋ ತಪ್ಪೋ ಬೇರೆ ಪ್ರಶ್ನೆ, ಆದರೆ ಅಲ್ಲಿ ನಿಮಗೆ ಸ್ವಾತಂತ್ರ್ಯ ಸಿಗ್ತಲ್ಲ. ಏನು ಹೇಳ್ತೀರಿ ಅಕ್ಷತಾ? ನಿಜ. ಆಮೇಲೆ ಇನ್ನೂ ಒಂದು ಕೂಡ, ಹುಡುಗರು ಎಲ್ಲ ಕಾಂಪಿಟೇಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು, ಡಾನ್ಸ್ ಮಾಡ್ಬೋದು, ಸಾಂಗ್ ಹಾಡ್ಬೋದು, ಅಥವಾ ಸ್ಪೋರ್ಟ್ಸ್ಗೆ ಹೋಗ್ಬೋದು. ಆದರೆ ಹುಡುಗಿರ್ಗೆ ಹಂಗಲ್ಲ. ನೀನು ಹೈಸ್ಕೂಲ್ ಇರೋ ತನಕ ಮಾತ್ರ ನೀನು ಎಲ್ಲ ನಿನ್ನ ಇಂಟ್ರೆಸ್ಟ್ನ ಇದು ಮಾಡ್ಕೋಬೋದು. ಆದರೆ ಒಂದು ಸತಿ ಕಾಲೇಜಿಗೆ ಬಂದಮೇಲೆ ಇಲ್ಲ, ಓದು,
ಕೆಲಸ ತಗೋ, ಮದುವೆ ಮಾಡ್ಕೊ, ಅಷ್ಟೇ ಆಯಿತು. ಸೊ ನಾವು ಈಗ ಚಿಕ್ಕದೊಂದು ಬ್ರೇಕ್ ತೊಗೊಳ್ಳೋ ಸಮಯ, ಆದರೆ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಎತ್ಕೊಂಡಿದ್ದೀವಿ, ಆದರೆ ಇನ್ನೂ ಮಾತಾಡೋದಿದ್ರೆ ಬ್ರೇಕ್ ತೊಗೊಳ. ಆದರೆ ಬ್ರೇಕಿನ ಮುಂಚೆ ವಿದ್ಯಾ ಮೈಸೂರಿಗೆ ಒಂದು ಹಾಡು ಹಾಡ್ತಾರೆ. ಆ ಹಾಡಿನ ಮೂಲಕ ಬ್ರೇಕ್ ತೊಗೊಳ. ಏನಂತೀರಿ ವಿದ್ಯಾ ಅವರೇ? ಸರಿ. ಎಸ್, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ. ರವಿಚಂದ್ರರೊಂದೇ ನೆಲ ಜಲವು ಒಂದೇ, ರವಿಚಂದ್ರರೊಂದೇ ನೆಲ ಜಲವು ಒಂದೇ, ಧರ್ಮವು ಒಂದೇ ನೆಲ ಜಲವು ಒಂದೇ. ಏಕತೆಯ ಈ ಹಾಡ ಹಾಡೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ. ಲಾಲಾ 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 ಲಾಲಾ. ಎಸ್, ಥ್ಯಾಂಕ್ ಯು ವಿದ್ಯಾ. ಸೊ ಬ್ಯೂಟಿಫುಲ್ ಹಾಡು. ಈಗ ಚಿಕ್ಕನೊಂದು ಬ್ರೇಕ್ ತೊಗೊಳ್ಳೋಣ. ಬ್ರೇಕ್ ನಂತರ ಈ ಚರ್ಚೆನ ಮುಂದುವರಿಸೋಣ. ಸ್ವಾತಂತ್ರ್ಯದ ಬೇರೆ ಬೇರೆ ಆಯಾಮಗಳು, ಬೇರೆ ಬೇರೆ ಪರಿಧಿಗಳು, ಸ್ತ್ರೀ ಸ್ವಾತಂತ್ರ್ಯ, ಪುರುಷ ಸ್ವಾತಂತ್ರ್ಯ, ಅದರಲ್ಲಿರುವಂಥ ವ್ಯತ್ಯಾಸ, ಈ ಎಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.